ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಆರೆಂಜ್ ಎಕಾನಮಿ ಅಥವಾ ಆರೆಂಜ್ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇತ್ತೀಚೆಗೆ ಈ ಒಂದು ಏನು ಆರೆಂಜ್ ಎಕಾನಮಿ ಅನ್ನುವಂತಹ ಒಂದು ಪದ ಅಥವಾ ಆರೆಂಜ್ ಎಕಾನಮಿ ಅನ್ನುವಂತಹ ಟರ್ಮಿನಾಲಜೀಸ್ ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಯೂಸ್ ಆಯ್ತು ಅಂತ ನೋಡ್ತಾ ಬಂದ್ರೆ 2026ರ ಕೇಂದ್ರ ಬಜೆಟ್ ನಲ್ಲಿ ಡಿಜಿಟಲ್ ವಿಷಯ ಆಗಿರ್ಬೋದು ಅಥವಾ ವಿಜುವಲ್ಸ್ ಆಗಿರ್ಬೋದು, ವಿನ್ಯಾಸ ಆಗಿರ್ಬೋದು, ವಿನ್ಯಾಸಕ್ಕೆ ಸಂಬಂಧಪಟ್ಟ ಶಿಕ್ಷಣಗಳು ಮತ್ತು ಪರಂಪರೆ ಪ್ರವಾಸೋದ್ಯಮಕ್ಕೆ ಉದ್ದೇಶಿತವಾದಂತಹ ಒಂದು ಬೆಂಬಲ ನೀಡೋದ್ರ ಮೂಲಕ ಆರೆಂಜ್ ಎಕಾನಮಿಗೆ ಆದ್ಯತೆಯನ್ನ ನೀಡಲಾಗುತ್ತೆ. ಇದರಿಂದಾಗಿ ಒಂದು ಸ್ಥಾಪಿತ ವಲಯದಿಂದ ಭಾರತದ ಆರ್ಥಿಕ ಒಂದು ಪ್ರಮುಖ ಬೆಳವಣಿಗೆಯ ಒಂದು ಆಧಾರ ಸ್ತಂಭವಾಗಿ ಪರಿವರ್ತನೆಗೊಳ್ಳುವುದನ್ನು ಸೂಚಿಸುತ್ತೆ ಅನ್ನುವಂತಹ ಮಾತುಗಳನ್ನ ಆಡಲಾಗಿತ್ತು. ಅಂದ್ರೆ ನಮ್ಮ ಈ ವರ್ಷದ 2026 ಮತ್ತು 27ನೇ ಸಾಲಿನ ಕೇಂದ್ರ ಬಜೆಟ್ ನಲ್ಲಿ ಆರೆಂಜ್ ಎಕಾನಮಿ ಅನ್ನುವಂತಹ ಒಂದು ವರ್ಡ್ಗಳನ್ನ ಪದವನ್ನ ಬಳಸಲಾಗಿತ್ತು. ಸೊ ಹಂಗಿದ್ರೆ ಏನಿದು ಆರೆಂಜ್ ಎಕಾನಮಿ ಅಂತ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದ್ರ ಮೀನಿಂಗ್ ಏನು ಅಂತ ನೋಡ್ತಾ ಬಂದಾಗ ಇದರ ಮೂಲವನ್ನ ನೋಡೋದಾದ್ರೆ ಮೊದಲಿಗೆ ಈ ಪದವನ್ನ ಯಾರು ಕಾಯಿನ್ ಮಾಡಿದ್ರು, ಎಲ್ಲಿ ಬಳಸಿದ್ರು ಅಂತ ನೋಡೋದಾದ್ರೆ ಈ ಆರೆಂಜ್ ಎಕಾನಮಿ ಎನ್ನುವಂತಹ ಪದವನ್ನ ಕೊಲಂಬಿಯಾದ ಮಾಜಿ ಅಧ್ಯಕ್ಷರಾದಂತಹ ಇವಾನ್ ಡ್ಯೂಕ್ ಮಾರ್ಕ್ವೆಜ್ ಅನ್ನುವಂಥವ್ರು ಮತ್ತು ಫಿಲಿಪೆ ಬಿಗ್ರಾಟ್ರೋ ಅನ್ನುವಂತಹ ಇವರಿಬ್ರು ಸೇರಿಕೊಂಡು 2013ರ ಒಂದು ಲೇಖನದಲ್ಲಿ ಅದು ಅವರ ಒಂದು ಪ್ರಬಂಧ ಥೀಸಿಸ್ನ ಒಂದು ಪ್ರಕಟಣೆಯಲ್ಲಿ ಈ ಪದವನ್ನು ಮೊದಲ ಬಾರಿಗೆ ಬಳಸಲಾಗುತ್ತೆ. ಇನ್ನು ಇದರ ಅರ್ಥ ಏನು ಅಂತ ಬಂದಾಗ ಆರೆಂಜ್ ಎಕಾನಮಿ ಅನ್ನುವಂಥದ್ದು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಸಂಗೀತ, ಕಲೆ, ವಿನ್ಯಾಸ, OTT ಪ್ಲಾಟ್ಫಾರ್ಮ್ಗಳು, ಆರ್ಕಿಟೆಕ್ಚರ್ಗಳು ಮತ್ತು ಪಬ್ಲಿಕೇಶನ್ಸ್ಗಳ ಮೌಲ್ಯವನ್ನ ರಚಿಸುವಂತಹ ಸೃಜನಶೀಲತೆ, ಜ್ಞಾನ, ಬೌದ್ಧಿಕ ಆಸ್ತಿಗಳನ್ನ ಬಳಸುವಂತಹ ಕೈಗಾರಿಕೆಗಳನ್ನ ಒಳಗೊಂಡಿರುವಂತದ್ದೇ ಆರೆಂಜ್ ಎಕಾನಮಿ ಅನ್ನುವಂಥದ್ದು. ಅಂದ್ರೆ ಸೃಜನಶೀಲತೆ, ಜ್ಞಾನ ಮತ್ತು ಬೌದ್ಧಿಕ ಆಸ್ತಿಗಳನ್ನ ಬಳಸುವಂತಹ ಕೈಗಾರಿಕೆಗಳೇನಿದಾವೆ, ಕೈಗಾರಿಕೋದ್ಯಮಗಳೇನಿದಾವೆ, ಅವುಗಳನ್ನ ನಾವು ಕಿತ್ತಳೆ ಆರ್ಥಿಕತೆ ಅಥವಾ ಆರೆಂಜ್ ಎಕಾನಮಿ ಅಂತ ನಾವಿದನ್ನ ಕರಿತಾ ಬರ್ತೀವಿ. ನಾವೀನ್ಯತೆ, IP ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಗಳನ್ನ ಕನ್ಸರ್ವ್ ಮಾಡುವಂಥದ್ದು, ಸ್ಟ್ರೀಮಿಂಗ್ ಸೇವೆಗಳಾದಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಮತ್ತು ಈ ಒಂದು ಏನು ಭಾರತೀಯ ಒಂದು ಪಾಕ ಪದ್ಧತಿಗಳಾಗಿರ್ಬೋದು, ಸಾಂಸ್ಕೃತಿಕ ರಫ್ತುಗಳಾಗಿರ್ಬೋದು, ಇವ್ರ ಮೇಲೆ ಹೆಚ್ಚು ಅಭಿವೃದ್ಧಿಯನ್ನ ವಹಿಸುವಂತದ್ದೇನೆ ಈ ಒಂದು ಎಕಾನಮಿ ಅನ್ನುವಂಥದ್ದು. ಈ ಆರೆಂಜ್ ಎಕಾನಮಿಯಿಂದ ಭಾರತಕ್ಕೆ ಯಾವ ಒಂದು ಅಂದ್ರೆ ಇಂಡಿಯನ್ ಎಕಾನಮಿಗೆ ಏನು ಕಾಂಟ್ರಿಬ್ಯೂಷನ್ ಇದೆ, ಏನ್ ಕೊಡುಗೆ ಇದೆ ಅಂತ ನೋಡ್ತಾ ಬಂದಾಗ MNE ವಲಯದ ಮೌಲ್ಯ ಏನಿದೆಯಲ್ಲ ಅದು ಡಬಲ್ ಆಗಿರುವಂತದ್ದು. MNE ಅಂತ ಬಂದಾಗ ನಿಮ್ಗೆ ಲೈಕ್ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಅಥವಾ ಮಾಧ್ಯಮ ಮತ್ತು ಮನೋರಂಜನಾ ಕ್ಷೇತ್ರ ಅಂತ ನಾವೇನ್ ಕರಿತೀವಿ, ಇದರ ಮೌಲ್ಯ 2.5 lakhs ಕ್ರೋರ್ಗಳಿಗೆ ನೀವು ತಲುಪಿರುವಂತದ್ದು. 2029ರ ವೇಳೆಗೆ ಅದು ನಮ್ಗೆ $50 ಬಿಲಿಯನ್ ತಲುಪುವಂತಹ ನಿರೀಕ್ಷೆ ಇದೆ. ಅದರಿಂದಾಗಿ ನಮ್ಮ ಭಾರತದ ಆರ್ಥಿಕತೆಗೆ ಹೆಚ್ಚಿನ ಒಂದು ಪ್ರಯೋಜನಗಳು, ಉಪಯೋಗಗಳು ಪಡೆಯುತ್ತೆ ಅನ್ನುವಂಥದ್ದು. ಅಂಡ್ ಡೆವಲಪ್ಮೆಂಟ್ ರೇಟ್ ಅನ್ನ ನೋಡೋದಾದ್ರೆ ಅಂದ್ರೆ ಈ ಒಂದು ಫೀಲ್ಡ್ ವಲಯದ ಒಂದು ಬೆಳವಣಿಗೆ ದರ ನೋಡೋದಾದ್ರೆ 2025ರಲ್ಲಿ ನಮ್ಗೆ 7.2 ಅಷ್ಟು ನಾವು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬಹುದಾದಂತಹ ಒಂದು ಇದಿರುವಂತದ್ದು. ಅಂಡ್ ಡಿಜಿಟಲ್ ಮಾಧ್ಯಮಗಳ ಹಂಚಿಕೆಯನ್ನ ನೋಡೋದಾದ್ರೆ ಒಟ್ಟು ಈ ಒಂದು ಏನು ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಆದಾಯದ ಒಂದು 32% ಅಷ್ಟು ಕೊಡುಗೆಯನ್ನ ಡಿಜಿಟಲ್ ಮಾಧ್ಯಮದಲ್ಲಿ ಹಂಚಿಕೆ ಆಗಿರುವಂತದ್ದು. ಇನ್ನ ಉದ್ಯೋಗ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಲನಚಿತ್ರದಿಂದ, ಸಂಗೀತದಿಂದ, ಏನೋ ಲೈಕ್ ವಿನ್ಯಾಸ ಕ್ಷೇತ್ರ, ಗೇಮಿಂಗ್ ಆಗಿರ್ಬೋದು, ಕರಕುಶಲ ವಸ್ತುಗಳಾಗಿರ್ಬೋದು, ಡಿಜಿಟಲ್ ವಿಷಯದಲ್ಲಿ ಲಕ್ಷಾಂತರ ಜನರು ಉದ್ಯೋಗವನ್ನ ಮಾಡ್ತಾ ಬಂದಿದ್ದಾರೆ ಅಂತ ಕೂಡ ನೋಡ್ತಾ ಬರ್ಬೋದು. ಯೂಟ್ಯೂಬ್ ಪಾವತಿಗಳಾಗಿರ್ಬೋದು, ಕಂಟೆಂಟ್ ಕ್ರಿಯೇಷನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಈ ಒಂದು ಆರೆಂಜ್ ಎಕಾನಮಿಯಿಂದ ಇಂಡಿಯನ್ ಎಕಾನಮಿಗೆ ಆಗ್ತಾ ಇರುವಂತಹ ಒಂದು ಪ್ರಯೋಜನ ಅಂತ ನಾವು ನೋಡ್ತಾ ಬರ್ತೀವಿ. ಇಂಡಿಯಾಸ್ ಆರೆಂಜ್ ಎಕಾನಮಿ ದ ಪವರಿಂಗ್ ದ ಕ್ರಿಯೇಟಿವ್ ಫ್ಯೂಚರ್ ಅನ್ನುವಂಥದ್ದು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮುಂದಿನ ತಲೆಮಾರುಗಳು ಅನ್ನುವಂಥದ್ದು ಅಸಾಂಪ್ರದಾಯಿಕವಾದಂತಹ ಆರ್ಥಿಕ ಮೂಲಗಳಾಗಿರ್ಬೋದು, ಉದ್ಯೋಗ ಮೂಲಗಳಾಗಿರ್ಬೋದು, ಎಲ್ಲೂ ಕೂಡ ಸೃಷ್ಟಿ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲವೂ ಕೂಡ ದೇಶ ಸನ್ನದ್ಧನಾಗಿರಬೇಕು. ಆ ಸನ್ನದ್ಧನಾಗಿರುವ ಹಂತದಲ್ಲೇನೆ ಈ ಒಂದು ಆರೆಂಜ್ ಎಕಾನಮಿ ಏನಿದೆ ಅದನ್ನ ನಾವು ಚಾನಲೈಸ್ ಮಾಡುವಂತಹ ಕೆಲಸಗಳನ್ನ ಮಾಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ 2000ಕ್ಕೂ ಹೆಚ್ಚು ನ್ಯೂ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಪ್ರೊಫೆಷನಲ್ ಸ್ಕಿಲ್ ಟ್ರೈನಿಂಗ್ ಗಳನ್ನ ಒದಗಿಸುವಂಥದ್ದು, ನ್ಯಾಷನಲ್
ನಾಲೆಡ್ಜ್ ಗ್ರಿಡ್ ನೆಟ್ವರ್ಕ್ ಅನ್ನ ಸ್ಥಾಪನೆ ಮಾಡುವಂಥದ್ದು, ಡಿಜಿಟಲ್ ಡೇಟಾ ಬೇಸ್ ಗಳೇನಿದಾವೆ ಅಂದ್ರೆ ಹಿಸ್ಟ್ರಿ ಮತ್ತು ಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಯಾರು ಕಂಟೆಂಟ್ ಕ್ರಿಯೇಟ್ ಗಳು ಮಾಡ್ತಾರೆ ಅಂತವ್ರಿಗೆ ರಿಸರ್ಚ್ ಗಳಿಗೆ ಅಂತಾನೆ ಡಿಜಿಟಲ್ ಡೇಟಾ ಬೇಸ್ ಗಳನ್ನ ಕೊಡುವಂಥದ್ದು, 10,000 crore ಅಷ್ಟು ಸ್ಟಾರ್ಟ್ ಅಪ್ ಫಂಡ್ ಗಳನ್ನ ಒದಗಿಸುವಂಥದ್ದು, ಡೆಡಿಕೇಟೆಡ್ ಕ್ಯಾಪಿಟಲ್ ಪ್ರಪೋಸ್ಡ್ ಫಾರ್ ದ ಗೇಮಿಂಗ್ ಅಂಡ್ ಕ್ರಿಯೇಟಿವ್ ಸ್ಟಾರ್ಟ್ ಅಪ್ ಗಳೇನಿರ್ತವೆ ಅವುಗಳಿಗೆ 10,000 ಕೋಟಿಗೂ ಹೆಚ್ಚು ಸ್ಟಾರ್ಟ್ ಅಪ್ ಫಂಡ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಬಂದಿದೆ. ಅಂಡ್ 2 million ಕ್ರಿಯೇಟರ್ಸ್ ನೀಡೆಡ್ ಬೈ 2030 ಅಂದ್ರೆ 2030 ವೇಳೆಗೆ 20 ಲಕ್ಷಕ್ಕೂ ಹೆಚ್ಚು ಕ್ರಿಯೇಟರ್ಸ್ ಗಳು ನಮಗೆ ಬೇಕಾಗಿರುತ್ತೆ ನಮ್ಮ ದೇಶಕ್ಕೆ. 1 million ಗೇಮಿಂಗ್ ರಿಕ್ರೂಟ್ಮೆಂಟ್ ಗಳು ನಡೆಯೋದಿಲ್ಲ ಮುಂದಿನ ಒಂದು ದಶಮಾನದಲ್ಲಿ ಅನ್ನುವಂಥದ್ದು. ಇದೆಲ್ಲದರಿಂದಾಗಿ ನಮಗೆ ತೋರಿಸ್ತಾ ಬಂದಿದ್ದೆ. ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ರೆ ಈ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಗೆ ಸಂಬಂಧಪಟ್ಟ ಹಾಗೆ 2,000ಕ್ಕೂ ಹೆಚ್ಚು ನ್ಯೂ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಇಂಪಾರ್ಟೆನ್ಸ್ ಅನ್ನ ನೋಡೋದಾದ್ರೆ ಅಂದ್ರೆ ಆರೆಂಜ್ ಎಕಾನಮಿ ಇಂಪಾರ್ಟೆನ್ಸ್ ಅನ್ನ ನೋಡೋದಾದ್ರೆ ಮುಖ್ಯವಾಗಿರುವಂತದ್ದು ಉದ್ಯೋಗಗಳನ್ನ ಸೃಷ್ಟಿ ಎನ್ನುವಂಥದ್ದು. ಯಾಕಂದ್ರೆ ಚಲನಚಿತ್ರ, ವಿನ್ಯಾಸ, ಕರಕುಶಲ ವಸ್ತುಗಳಲ್ಲಿ ಮಹಿಳೆಯರು ಮತ್ತು ಯುವನ ಜೊತೆ ಸೇರಿದಂತೆ ಮೋರ್ ದನ್ 30 million ಕೂಡ 3 ಕೋಟಿಗೂ ಹೆಚ್ಚು ಜನರನ್ನ ಉದ್ಯೋಗ ಸೃಷ್ಟಿಸುವಂತಹ ಒಂದು ಅವಕಾಶ ಈ ವಲಯಕ್ಕಿದೆ ಅನ್ನುವಂಥದ್ದು. ಸಾಂಸ್ಕೃತಿಕ ರಫ್ತಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡುವಂಥದ್ದು. ಯಾಕಂದ್ರೆ ಭಾರತೀಯ ಚಲನಚಿತ್ರಗಳಾಗಿರ್ಬೋದು ಅಥವಾ ಇಲ್ಲಿನ ಪಾಕಶಾಸ್ತ್ರಗಳಾಗಿರ್ಬೋದು ಎಲ್ಲೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ದೊಡ್ಡ ಒಂದು ಬೇಡಿಕೆಗಳನ್ನ ಇರುವಂತದ್ದು. ಅವುಗಳನ್ನ ನಾವು ಹೆಚ್ಚು ಪೊಟೆನ್ಶಿಯಲ್ ಸೋರ್ಸ್ ಆಗಿ ಯೂಸ್ ಮಾಡ್ಕೋಬೇಕು. ಅಂಡ್ ಸುಸ್ಥಿರ ಬೆಳವಣಿಗೆಗೆ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ಗೂ ಕೂಡ ಇದು ನಮಗೆ ಬೆಂಬಲಕಾರಿಯಾಗಿರುತ್ತೆ. ಪ್ರವಾಸೋದ್ಯಮವನ್ನ ಇನ್ಕ್ರೀಸ್ ಮಾಡುತ್ತೆ. ಅರ್ಬನ್ ಏರಿಯಾಗಳ ಒಂದು ಪುನರುತ್ಪಾದನೆಯನ್ನು ಹೆಚ್ಚಳ ಮಾಡುವಂಥದ್ದು. ಅಂಡ್ ವೀಕರ್ ಸೆಕ್ಷನ್ಸ್ ಏನಿರುತ್ತೆ ಅವ್ರಿಗೆ ಯೂಶಲಿ ಒಂದು ಪ್ಲಾಟ್ಫಾರ್ಮ್ ಗಳನ್ನ ಕೊಡಲಾಗುತ್ತೆ. ಯಾಕಂದ್ರೆ ಈ ಯೋಜನೆಗಳ ಮೂಲಕ ನಮಗೆ ಪಾಡ್ಕಾಸ್ಟ್ ಗಳಾಗಿರ್ಬೋದು, ಡಿಜಿಟಲ್ ಮಾಧ್ಯಮಗಳನ್ನಾಗಿರ್ಬೋದು ಇವೆಲ್ಲೂ ಕೂಡ ಒಂದು ಬುಡಕಟ್ಟು ಜನಸಂಖ್ಯೆಯಿಂದ ಹಿಡಿದು ಎಲ್ಲರಿಗೂ ಕೂಡ ಅವೈಲಬಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಜಾಗತಿಕ ಮಾರುಕಟ್ಟೆಯೊಂದಿಗೆ ಏಕೀಕರಣ ಅಂತ ಕರಿತೀವಿ, ಇಂಟಿಗ್ರೇಷನ್ ಅನ್ನ ಮಾಡ್ತಾ ಬರುತ್ತೆ. ಈ ಎಲ್ಲದರಿಂದಾಗಿ ನಮ್ಗೆ ತುಂಬಾನೇ ಮಹತ್ವವನ್ನ ಇದೆ ಅನ್ನುವಂಥದ್ದು. ಅಂಡ್ ಹೊಸದಾಗಿರುವಂತಹ ಈ ಒಂದು ಆರೆಂಜ್ ಎಕಾನಮಿ ಏನಿದೆ ಇದು ನಮ್ಗೆ ಎದುರಿಸ್ತಾ ಇರುವಂತಹ ಸವಾಲುಗಳನ್ನ ನಾವು ನೋಡ್ತಾ ಬಂದ್ರೆ ಮೊದಲಿಗಿರುವಂತದ್ದು ಡಿಜಿಟಲ್ ಗ್ಯಾಪ್ ಅಂತ ಕರಿತೀವಿ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಕ್ಕೂ ಮತ್ತು ಈ ಅರ್ಬನ್ ಅಥವಾ ನಗರ ಏರಿಯಾಗಳಿಗೂ ಮತ್ತು ಲಿಂಗದಲ್ಲಿ ಅಂದ್ರೆ ಗಂಡು ಮತ್ತು ಹೆಣ್ಣುಗಳ ನಡುವೆ ಅಥವಾ ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳ ನಡುವೆ ಇರುವಂತಹ ಈ ಒಂದು ಡಿಜಿಟಲ್ ಗ್ಯಾಪ್ ಅನ್ನುವಂಥದ್ದು ದೊಡ್ಡ ಒಂದು ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ಗ್ರಾಮೀಣ ಬಳಕೆದಾರರಲ್ಲಿ ಅಥವಾ ಗ್ರಾಮೀಣ ಪ್ರದೇಶಕ್ಕೆ ಕೇವಲ 41% ಅಷ್ಟೇ ಇಂಟರ್ನೆಟ್ ಕನೆಕ್ಷನ್ ಅನ್ನು ಹೊಂದಿರುವಂತದ್ದು. ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಕ್ರಿಯೇಟರ್ಸ್ ಗಳ ಸುಮ್ಮನೆ ತುಂಬಾ ಕಮ್ಮಿ ಇದ್ದಾರೆ ಎನ್ನುವಂಥದ್ದು. ಅಂಡ್ ಅನೌಪಚಾರಿಕ ಕಾರ್ಯಪಡೆಯ ಒಂದು ದುರ್ಬಲತೆ ಅಂತ ಕರಿತೀವಿ. ಯಾಕಂದ್ರೆ 60%ಗೂ ಹೆಚ್ಚು ಈ ಕ್ರಿಯೇಟರ್ಸ್ ಏನಿದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್ ಇರಲ್ಲೂ ಕೂಡ ಒಂದು ಔಪಚಾರಿಕ ಮಾನ್ಯತೆ ಆಗಿರ್ಬೋದು ಅದು ಸೋಷಿಯಲ್ ಸೆಕ್ಯೂರಿಟಿಗಳನ್ನ ಇಲ್ದಲೇ ಇರುವಂತದ್ದು. ಸೊ ಇದು ಕೂಡ ನಮಗೆ ಮೇನ್. ಅಂಡ್ IPR ಜಾರಿ ಅಂದ್ರೆ ವೆರಿ ವೀಕ್ IPR ಗಳು ಜಾರಿ ಇರುವಂತದ್ದು, ಅದು ಪೈರಸಿಗಳು ಜಾಸ್ತಿ ಸಕ್ರಿಯ ಆಗಿರುವಂತದ್ದು. ಕ್ರೆಡಿಟ್ ಮತ್ತು ಮಾರುಕಟ್ಟೆಗಳಿಗೆ ವೆರಿ ನಮ್ಗೆ ಅಡಚಣೆಗಳು ಜಾಸ್ತಿ ಇರುವಂತದ್ದು. ಯಾಕಂದ್ರೆ ಬೇಕಾದಂತಹ ಒಂದು ಔಪಚಾರಿಕವಾದಂತಹ ಫಾರ್ಮಲ್ ವೇನಲ್ಲಿ ಹಣಕಾಸು ಸೌಲಭ್ಯಗಳ ಕೊರತೆ ಇರುವಂತದ್ದು. ನೀತಿ ನಿಯಮಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಸೂಕ್ತದ ಒಂದು ನೀತಿ ನಿಯಮಗಳ ಒಂದು ಕಾನೂನು ಜಾರಿ ಇಲ್ದಲೇ ಇರೋದ್ರಿಂದಾಗೂ ಕೂಡ ನಮಗೆ ಸಮಸ್ಯೆಯನ್ನ ಬಂದಿದೆ. ಸೊ ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಯಾವ ಒಂದು ಈ ವರ್ಷದ ಬಜೆಟ್ ನಲ್ಲಿ ಏನೆಲ್ಲ ತಂದಿದೆ ಅಂತ ನೋಡ್ತಾ ಬಂದ ಅಂದ್ರೆ ಆರೆಂಜ್ ಇಕಾನಮಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಒಂದು ತಂದಿದೆ ಅಂತ ನೋಡ್ತಾ ಬಂದಾಗ ಸೃಜನಶೀಲ ಒಂದು ಪರಿಸರ ವ್ಯವಸ್ಥೆಯನ್ನ ಅಳೆಯೋದಕ್ಕೋಸ್ಕರ ವಿನ್ಯಾಸಗೊಳಿಸಲಾದಂತಹ ಹಲವಾರು ರಚನಾತ್ಮಕ ಮತ್ತು ಡಿಜಿಟಲ್ ಮಧ್ಯಸ್ಥಿಕೆಗಳನ್ನ ಕೇಂದ್ರ ಸರ್ಕಾರ ಪರಿಚಯಿಸಿದೆ. ಅದು ಯಾವ್ದನ್ನ ಮುಖ್ಯವಾಗಿ AVGC ಈ ಒಂದು ಸೆಕ್ಟರ್ಸ್ ಏನಿದೆ ಅಲ್ಲಿ ರಚನೆಕಾರರ ಅಥವಾ ಒಂದು ಲ್ಯಾಬ್ ಗಳನ್ನ ಪ್ರಯೋಗಾಲಯಗಳನ್ನ ಸ್ಥಾಪನೆ ಮಾಡುವಂತದ್ದು. ಆ ಮೂಲಕ ಹೆಚ್ಚಿನ ಒಂದು ತಳಮಟ್ಟದ ಒಂದು ಪ್ರತಿಭೆಗಳನ್ನ ಪೋಷಿಸೋದಕ್ಕೋಸ್ಕರ ಆ ಮೂಲಕ ಅವ್ರಿಗೆ ಎಕಾನಮಿನಲ್ಲಿ ಸದೃಢವಾಗಿ ಭಾಗವಹಿಸೋದಕ್ಕೆ ಅವರಿಗೆ ಸಪೋರ್ಟ್ ಅನ್ನ ಮಾಡುವಂತದ್ದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅನ್ನ ವಿಸ್ತರಣೆಯನ್ನ ಮಾಡುವಂತದ್ದು. ಕ್ರಿಯೇಟಿವ್ ಟೆಕ್ನಾಲಜೀಸ್ಗೆ ಬೆಂಬಲವನ್ನ ಕೊಡುವಂಥದ್ದು. ಹೈಟೆಕ್ ಸೃಜನಶೀಲ ರಫ್ತುಗಳಿಗೆ ಪರಿವರ್ತನೆಯನ್ನು ಮುನ್ನಡೆಸೋದಕ್ಕೋಸ್ಕರ ಮುಂಬೈನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜೀಸ್ಗೆ ಆರ್ಥಿಕ ಮತ್ತು ರಚನಾತ್ಮಕ ಬೆಂಬಲವನ್ನು ಕೊಡುವಂಥದ್ದು. ಪರಂಪರೆ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನ ಹೆಚ್ಚಳ ಮಾಡೋದಕ್ಕೋಸ್ಕರ ಭಾರತದಲ್ಲಿರುವಂತಹ ಲೋತಾಲ್ ಆಗಿರ್ಬೋದು, ಧೋಲಾವೀರ ಆಗಿರ್ಬೋದು, ಸಾರನಾಥ್ ಸೇರಿದಂತೆ 15 ಪ್ರಮುಖ ಪುರಾತತ್ವ ತಾಣಗಳಿಗೆ ಒಂದು ಸಾಂಸ್ಕೃತಿಕ ತಾಣಗಳಾಗಿ ಅಭಿವೃದ್ಧಿಯನ್ನು ಪಡಿಸ್ತಾ ಇರುವಂತದ್ದು. ಸೃಜನಶೀಲ ಕೈಗಾರಿಕೆಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇಂಟಿಗ್ರೇಟ್ ಮಾಡ್ತಾ ಇರುವಂತದ್ದು. ಜಾಗತಿಕ ಅಂದ್ರೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ಅನಿಮೇಷನ್, ಗೇಮಿಂಗ್ ಮತ್ತು ವಿಜುವಲ್ಸ್ ಗಳ ಪರಿಣಾಮ ಏನಿರುತ್ತೆ ಅವುಗಳನ್ನ AI ಒಂದು ಸ್ಥಳೀಯ ಪರಿಕರಗಳನ್ನ ಬಳಸ್ಕೊಂಡು ಅಭಿವೃದ್ಧಿ ಪಡಿಸೋದ್ರ ಮೂಲಕ ಇಲ್ಲಿನ ಒಂದು ಒಗ್ಗೂಡುವಿಕೆಯನ್ನ ಹೆಚ್ಚು ಒತ್ತಿ ಹೇಳುವಂಥದ್ದು. ಅಂಡ್ ಸೃಜನಶೀಲ ಆರ್ಥಿಕತೆಯಲ್ಲಿ ಈ ಕ್ರಿಯೇಟಿವ್ಸ್ ಎಕಾನಮಿನಲ್ಲಿ
ಯುವ ಜನತೆ ಮತ್ತು ನಾರಿ ಶಕ್ತಿಯನ್ನ ಹೆಚ್ಚಳ ಮಾಡುವಂಥದ್ದು. ಯಾಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಾರಿಯರು ಆಗಿರ್ಬೋದು, ಅದರ ಹೆಣ್ಣು ಮಕ್ಕಳಾಗಿರ್ಬೋದು, ಯುವ ಜನತೆ ಆಗಿರ್ಬೋದು ಹೆಚ್ಚು ಹೆಚ್ಚು ಈ ಆರೆಂಜ್ ಎಕಾನಮಿನಲ್ಲಿ ತೊಡಗಿಸ್ಕೊಳ್ತಾ ಇರೋದ್ರಿಂದಾಗಿ ಅವರಿಂದ ಹೆಚ್ಚಿನ ಒಂದು ಪ್ರಯೋಜನವನ್ನ ಪಡ್ಕೋಬಹುದು. ಇನ್ನೊಂದು ವೇವ್ಸ್ ಅನ್ನುವಂತಹ ಸ್ಕೀಮು ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಸೃಜನಶೀಲ ವಿಷಯಗಳ ಉತ್ಪಾದನೆ ಮತ್ತು ರಫ್ತಿಗೆ ಒಂದು ಪ್ರಮುಖ ಜಾಗತಿಕ ಕೇಂದ್ರವಾಗಿ ಸ್ಥಾಪನೆ ಮಾಡೋದಕ್ಕೋಸ್ಕರ ವಿಶ್ವ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಶೃಂಗಸಭೆ ಏನಿರುತ್ತೆ ಅದಕ್ಕೆ ನಿರಂತರವಾದ ಒತ್ತಾಯವನ್ನ ಮಾಡ್ತಾ ಬಂದಿದೆ. ಸೊ ಇದೆಲ್ಲವೂ ಕೂಡ ಆರೆಂಜ್ ಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.